ಸ್ನೇಹಿತರೆ, ಇವತ್ತು ನಾವು ಜೀವನ್ ಸಾಥಿ ಆಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ಏನೇನ್ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ, ಯಾವ ರೀತಿ ನಾವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಿಮಗೆ ಜೀವನ್ ಸಾಥಿ ಆಪ್ ನ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನೇನ್ ಡೀಟೇಲ್ಸ್ ಹಾಕ್ಬೇಕು ಅಂತ ಏನಾದ್ರು ಕನ್ಫ್ಯೂಸ್ ಆದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲವೂ ಕೂಡ ನಾನು ಅಲ್ಲಿ ಏನೇನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಫೋಟೋನ ಯಾವ ರೀತಿ ಸೆಟ್ ಮಾಡಬೇಕು, ನಮ್ಮ ಎಜುಕೇಶನ್, ನಮ್ಮ ಆಕ್ಯುಪೇಷನ್ ಮತ್ತು ನಮ್ಮ ಒಂದು ಯಾವ ರೀತಿ ಏನೇನ್ ನಮ್ಮ ಡೀಟೇಲ್ಸ್ ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಹೇಳಿದೀನಿ. ಮತ್ತೆ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಬೈ ಮಾಡಬೇಕು ಅಂತಾನು ಕೂಡ ನಾನು ಇವತ್ತು ಹೇಳಿದೀನಿ. ಇಲ್ಲಿ ಮೊದಲು ಜೀವನ್ ಸಾಥಿ ಆಪ್ ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಏನೇನ್ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಜೀವನ್ ಸಾಥಿ ಆಪ್ ನ ನಾನು ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಅಲೋ ಮಾಡಿದ ನಂತರದಲ್ಲಿ ನೀವು ಮೊಟ್ಟ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಫಾರ್ ಫ್ರೀ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಯೂಸರ್ ರಿಜಿಸ್ಟರ್ ಫಾರ್ ಫ್ರೀ ಅಂತ. ನಂತರದಲ್ಲಿ ನೀವು ಪ್ರೊಫೈಲ್ ನ ಯಾರಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಸ್ವಂತಕ್ಕ ಅಥವಾ ನಿಮ್ಮ ಬ್ರದರ್ಗ, ಸಿಸ್ಟರ್ಗ ಅಥವಾ ಇನ್ಯಾರಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಸನ್ಗ ಅಥವಾ ರಿಲೇಟಿವ್ಗ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾರಿಗೆ ಅಂತ ನಾನು ಸೆಲ್ಫ್ ಅಂತ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಈಗ ನೀವು ಸ್ವಂತಕ್ಕೆ ಅಂದ್ರೆ ಮೇಲ್ಗಡೆ ಸೆಲ್ಫ್ ಅನ್ನೋಂಥ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಜೆಂಡರ್ ಲಿಂಗವನ್ನ ಮೇಲ್ ಅಥವಾ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಡೇಟ್ ಆಫ್ ಬರ್ತ್ ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಎಷ್ಟಿದೆ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಇದನ್ನ ಸ್ಕ್ರೋಲ್ ಮಾಡಿಬಿಟ್ಟು ಈ ಮೇಲ್ಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ನ ತಿಂಗಳು, ತಾರೀಕು ಮತ್ತು ವರ್ಷವನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಹೈಟ್ ಅನ್ನ ನಿಮ್ಮ ಹೈಟ್ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೀಟರ್ಸ್ ನಲ್ಲಿ ಮತ್ತು ಫೂಟ್ ನಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಈ ಕಡೆ ಏನಿದೆ ಇದು ಫೀಟ್ ನಲ್ಲಿ ಇದೆ, ಇದು ಬ್ರಾಕೆಟ್ ನಲ್ಲಿ ಏನಿದೆ ಅದು ಮೀಟರ್ಸ್ ನಲ್ಲಿ ಇದೆ. ನೀವು ಫೀಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 5.6 ಅಥವಾ 5.5 ನಿಮ್ಮ ಹೈಟ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಒಂದು ದೇಶ, ಕಂಟ್ರಿ ಅಂದ್ರೆ ನಮ್ಮ ಒಂದು ಏನು ದೇಶವನ್ನ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ರಾಜ್ಯವನ್ನ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ಸಿಟಿ ಅಂದ್ರೆ ನಮ್ಮ ಒಂದು ಏನು ನಗರ ಅಥವಾ ನಮ್ಮ ಊರು ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಹಳ್ಳಿಯಲ್ಲಿ ಇರ್ತಾ ಇದ್ರೆ ನಿಮ್ಮ ಒಂದು ತಾಲೂಕ್ ಪ್ಲೇಸ್ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕನ್ಫರ್ಮ್ ಬೇಸಿಕ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಇಲ್ಲಿ ಎಜುಕೇಶನ್ ಹಾಕ್ಬೇಕಾಗುತ್ತೆ. ಹೈಯೆಸ್ಟ್ ಎಜುಕೇಶನ್ ನಿಮ್ಮ ಒಂದು ಅತಿ ಹೆಚ್ಚು ನೀವು ಎಜುಕೇಶನ್ ಏನು ಕಲ್ತಿದ್ರ ಅನ್ನೋದನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿರುವಂಥ ಎಲ್ಲ ಕೋರ್ಸ್ಗಳು ನೀವು 10th PUC ಅಥವಾ ನೀವು ಯಾವುದಾದ್ರು ಡಿಗ್ರಿ ಮಾಡಿದ್ರೆ ಡಿಗ್ರಿ ಏನೇನು ಎಲ್ಲವೂ ಇಲ್ಲಿಂದ ನೀವು ಸರ್ಚ್ ಮಾಡ್ಕೋಬಹುದು. ಅಲ್ಲಿ ನೀವು ಮಾಡಿರುವಂಥ ಡಿಗ್ರಿ ನೋಡ್ಬೋದು. ಇಲ್ಲಿ ಯಾವುದೇ ಡಿಗ್ರಿ ಕೂಡ ನಿಮಗೆ ಬರುತ್ತೆ. ಮತ್ತೆ ಇಲ್ಲಿ ಆ್ಯಡ್ ಅನದರ್ ಎಜುಕೇಶನ್ ಅಂದ್ರೆ ಮತ್ತೊಂದು ಡಿಗ್ರಿ ಇದೆ ಅಂದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ನೀವು ಎಲ್ಲಿ ಎಂಪ್ಲಾಯ್ ಮಾಡ್ತೀರಾ ಅಥವಾ ನೀವು ಕೆಲಸ ಎಲ್ಲಿ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟಾ ಅಥವಾ ಗೌರ್ಮೆಂಟ್ ಅಥವಾ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಅಲ್ಲಿ ಏನು ಒಂದು ನಿಮ್ಮ ಒಂದು ಪೋಸ್ಟ್ ಏನಿದೆ ಅಥವಾ ನೀವು ಯಾವ ಪೊಸಿಷನ್ ನಲ್ಲಿ ಕೆಲಸ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ನೀವು ಸರ್ಚ್ ಮಾಡ್ಕೋಬಹುದು. ಓಕೆನಾ? ನೋಡಿ, ಆಪರೇಟರ್ ಟೆಕ್ನಿಷಿಯನ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಇನ್ಕಮ್ ಏನಿದೆ ಅಂತ ಇಲ್ಲಿ ಕೇಳ್ತಾ ಇದೆ. ಇದು ಆನ್ಯುವಲ್ ಇನ್ಕಮ್ ಅಂದ್ರೆ ಒಂದು ವರ್ಷದ ಇನ್ಕಮ್ ಕೇಳ್ತಾ ಇರುತ್ತೆ ಸ್ನೇಹಿತರೆ. ಒಂದು ವರ್ಷಕ್ಕೆ ನೀವು ಎಷ್ಟು ಗಳಿಸ್ತೀರಾ, ನಿಮ್ಮ ಪೇಮೆಂಟ್ ಎಷ್ಟಾಗುತ್ತೆ, ಎಷ್ಟು ನಿಮ್ಮ ಸ್ಯಾಲರಿ ಇರುತ್ತೆ ಅದನ್ನ ನೀವು ಹಾಕ್ಬೇಕಾಗುತ್ತೆ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮ್ಯಾರಿಟಲ್ ಸ್ಟೇಟಸ್ ನ ಹಾಕ್ಬೇಕಾಗುತ್ತೆ. ಅಂದ್ರೆ ಕೆಲವೊಂದು ಜನ ಡಿವೋರ್ಸ್ ಆಗಿರ್ತಾರೆ ಅಥವಾ ಇನ್ನೇನೋ ಆಗಿರ್ತಾರೆ. ಆ ರೀತಿ ನೀವು ಏನು ಸ್ಟೇಟಸ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆವರ್ ಮ್ಯಾರಿಡ್, ನೀವು ಮದುವೆ ಆಗೇ ಇಲ್ಲ ಅಂದ್ರೆ ನೆವರ್ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡವನ್ನು, ಆಬ್ವಿಯಸ್ಲಿ ಕನ್ನಡವನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ರಿಲಿಜನ್ ಅಂದ್ರೆ ಧರ್ಮವನ್ನು, ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಂದ ತೋರಿಸೋದಕ್ಕೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಕರೆಕ್ಟ್ ಆದಂತ ಮಾಹಿತಿ ಇರೋದಿಲ್ಲ, ಇದು ಡಮ್ಮಿ ಮಾಹಿತಿ. ನಂತರದಲ್ಲಿ ಇಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಾತಿ ಎಲ್ಲ ಕಾಲಮ್ಗಳು ಅಥವಾ ನೀವು ಯಾವ ಒಂದು ಜಾತಿಗಳು ಬರ್ತಾ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ಅಂತ ಧರ್ಮದಲ್ಲಿ ಬರುವಂತ ಜಾತಿಗಳೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಯಾವ್ದಾದ್ರು ಒಂದು ಜಾತಿನ ನೀವು ನಿಮ್ಮ ಒಂದು ಏನ್ ನಿಮ್ಮ ಸ್ವಂತ ಜಾತಿ ಇರುತ್ತೆ ಅದನ್ನ ನೀವು ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇದೆ ಎರಡು ಆಪ್ಷನ್ ಅಲ್ಲಿ ಇದೆ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನಿಮ್ಮ ಫುಲ್ ನೇಮ್, ಇಮೇಲ್ ID, ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಫುಲ್ ನೇಮ್ ಅನ್ನ ಹಾಕಿ ನಂತರದಲ್ಲಿ ಇಮೇಲ್ ID ಹಾಕಿ. ಇದು ಕೂಡ ನಾನು ಮಾಹಿತಿ ಕೇವಲ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ತಾ ಇದ್ದೀನಿ, ಇದು ಕರೆಕ್ಟ್ ಅಂತ ಮಾಹಿತಿ ಅಲ್ಲ. ನಂತರದಲ್ಲಿ ಇಲ್ಲಿ ಕೆಳಗಡೆ ನೀವು ಶೋ ಟು ಆಲ್, ನಿಮ್ಮ ಫೋನ್ ನಂಬರ್ನ ಎಲ್ರಿಗೂ ತೋರಿಸ್ಬೇಕಾ ಅಥವಾ ತೋರಿಸಬಾರ್ದು ಅನ್ನೋದನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಶೋ ಟು ಇಂಟ್ರೆಸ್ಟ್ ಸೆಂಟ್ ಅಂತ ಏನಿದೆ ಇಲ್ಲಿ ನೋಡಿ, ಶೋ ಟು ಆಲ್ ಅಂದ್ರೆ ಎಲ್ರಿಗೂ ಕೂಡ ನಿಮ್ಮ ನಂಬರ್ನ ತೋರಿಸುತ್ತೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ.
ಮಾಡಿದ ನಂತರದಲ್ಲಿ OTP ಬರುತ್ತೆ, ಬಂದ್ಬಿಟ್ಟು ನಮ್ಮ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ವೆರಿಫೈ ದಿಸ್ ನಂಬರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡ್ಬೋದು ಫೋನ್ ನಂಬರ್ ವೆರಿಫಿಕೇಶನ್ ಆಯಿತು. ಆ ನಂತರದಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಫೋಟೋ ಅಂತ ನಿಮ್ಮ ಫೋನಲ್ಲಿ ಇರುವಂಥ ಫೋಟೋನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು, ಅಥವಾ ಕ್ಯಾಮ್ರಾ ಮೂಲಕ ನಿಮ್ಮ ಒಂದು ಸೆಲ್ಫಿನೂ ಕೂಡ ಕ್ಲಿಕ್ ಮಾಡಿ ಇಲ್ಲಿ ಹಾಕ್ಬೋದು. ಒಂದಕ್ಕಿಂತ ಜಾಸ್ತಿ ಫೋಟೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೋಟೋನ ಇಲ್ಲಿ ಹಾಕ್ಬೋದು, ಒಂದೇ ಅಂತ ಏನಿಲ್ಲ. ನೀವು ಎಷ್ಟು ಬೇಕಾದರೂ ಫೋಟೋನ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ ಗ್ಯಾಲರಿಯಲ್ಲಿ ಇರುವಂಥ ಎಲ್ಲ ಫೋಟೋಸ್ಗಳನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಯಾವುದೇ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ನಾನು ಒಂದು ಡಮ್ಮಿ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಜಾಸ್ತಿ ಫೋಟೋನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ. ಅಪ್ಲೋಡ್ ಆದ ನಂತರದಲ್ಲಿ ರೈಟ್ ಮಿನಿಮಮ್ 25 ವರ್ಡ್ಸ್ ಯು ಕ್ಯಾನ್ ಚೇಂಜ್ ದಿಸ್ ಟೆಕ್ಸ್ಟ್ ಅಂತ, ಅಂದರೆ ನಿಮ್ಮ ಬಗ್ಗೆ ಏನಾದರೂ ಒಂದು 25 ವರ್ಡ್ಸ್ ಇರುವಂಥ ಒಂದು ಏನಾದರೂ ಒಂದು ವಾಕ್ಯನ ಬರೀರಿ, ಏನಾದರೂ ಒಂದು ಬರೀರಿ ಅಂತ ಹೇಳ್ತಾ ಇದೆ. ನೀವು ಬರೀಬಹುದು. ಅಥವಾ ಇಲ್ಲಿ ಏನು ಬರೀಬೇಕು ಅಂತ ಗೊತ್ತಾಗದೆ ಹೋದರೆ ನೀವು ಗೂಗಲ್ ಮೂಲಕ ನೀವು ಒಂದು ಮ್ಯಾರೇಜ್ನ ಒಂದು ಸೈಟ್ನಲ್ಲಿ ಹಾಕೋದಕ್ಕೆ ನೀವು ಕೋಟಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ಬರುತ್ತೆ, ಅದನ್ನೇ ಕಾಪಿ ಮಾಡಿ ಇಲ್ಲಿ ಬರೀಬಹುದು ನೀವು. ಆ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಫ್ಯಾಮಿಲಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಫ್ಯಾಮಿಲಿ ಸ್ಟೇಟಸ್ನ ನೀವು ಇಲ್ಲಿ ನೋಡಿ ರಿಚ್ ಅಥವಾ ಅಪ್ಪರ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಯಾವ ರೀತಿ ಒಂದು ಫ್ಯಾಮಿಲಿ ಲಿಬರಲ್ ಇದೆಯಾ ಅಥವಾ ಮಾಡರೇಟ್ ಇದೆಯಾ ಏನಿದೆ ಅಂತ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಫ್ಯಾಮಿಲಿ ಟೈಪ್ ಜಾಯಿಂಟ್ ಫ್ಯಾಮಿಲಿನ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿನ ಅಥವಾ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇನ್ಕಮ್ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತ 1 ವರ್ಷಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ಏನು ಮಾಡ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಟೈರ್ ಅಥವಾ ಏನಾದರೂ ಜಾಬ್ ಮಾಡ್ತಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಮದರ್ ಏನು ಜಾಬ್ ಮಾಡ್ತಾರೆ ಅಥವಾ ಹೌಸ್ ವೈಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಬ್ರದರ್ಸ್ ಎಷ್ಟು ಜನ ಇದ್ದಾರೆ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. 2, 3 ಎಷ್ಟು ಜನ ಇದ್ದಾರೆ. ನಂತರದಲ್ಲಿ ಅದರಲ್ಲಿ ಎಷ್ಟು ಜನ ಮ್ಯಾರಿಡ್ ಇದ್ದಾರೆ ಅಂತ ಇಲ್ಲಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಮ್ಯಾರಿಡ್ ಅಂತ ನಾನು ಹಾಕಿದ್ದೀನಿ. ನಂತರ ಸಿಸ್ಟರ್ ಎಷ್ಟು ಜನ ಇದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ಜನ ಮ್ಯಾರಿಡ್ ಆಗಿದ್ದಾರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಕೆಳಗಡೆ ಫ್ಯಾಮಿಲಿ ಬೇಸ್ಡ್ ಕಂಟ್ರಿ ಅಂದರೆ ಯಾವ ದೇಶದ ಒಂದು ಮೂಲ ಅಂದರೆ ನಮ್ಮ ಇಂಡಿಯಾ ಅಂತಾನೆ ಹಾಕೋಣ. ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಟೇಟ್ ಯಾವ ರಾಜ್ಯದ್ದು ಅಂತ ಹಾಕಿದ್ದೀನಿ. ಸಿಟಿನ ನೀವು ಯಾವ ಸಿಟಿಯಿಂದ ಬಿಲಾಂಗ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಗೋತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋತ್ರ ಏನು ಅಂತ ನೀವು ಹಾಕಬೇಕಾಗುತ್ತೆ. ಕೆಳಗಡೆ ಕೊನೆಗೆ ಒಂದು ಗೋತ್ರ, ನಿಮ್ಮ ಫ್ಯಾಮಿಲಿ ಗೋತ್ರನ ನೀವು ಹಾಕಬೇಕಾಗುತ್ತೆ. ನಾನು ಸುಮ್ಮನೆ ಹಾಕಿದ್ದೀನಿ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಫೈನಲ್ ಆಗಿ ಇಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಬಂದಿದೆ ಸ್ನೇಹಿತರೆ. ಸಬ್ಸ್ಕ್ರಿಪ್ಷನ್ ಯಾವ ರೀತಿ ತಗೋಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ 3 ಸಬ್ಸ್ಕ್ರಿಪ್ಷನ್ಗಳನ್ನ ತೋರಿಸ್ತಾ ಇದೆ ಸ್ನೇಹಿತರೆ. ಪ್ರೋ ಮಿನಿ, ಪ್ರೋ ಮ್ಯಾಕ್ಸ್ ಅಂತ. ಅದರಲ್ಲಿ ಏನೇನು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ, ನೀವು ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೋ ಮ್ಯಾಕ್ಸ್ನ ನೀವು ತಗೊಳ್ಳೋದಕ್ಕೆ ಹೋದರೆ ಅಮೌಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಪ್ರೋ ಅಂತ ಇದೆ, ಅದಕ್ಕೆ ಸ್ವಲ್ಪ ಕಡಿಮೆ ಅಂದರೆ. ನಂತರದಲ್ಲಿ ಪ್ರೋ ಮಿನಿ ಅಂದರೆ ಇದಕ್ಕೆ ಎಲ್ಲಕ್ಕಿಂತ ಕಡಿಮೆ ಅಂತ ಇದೆ. ಇದರಲ್ಲಿ ಏನೇನು ಬರುತ್ತೆ ಅಂತೆಲ್ಲ ತೋರಿಸಿದ್ದಾರೆ ಸ್ನೇಹಿತರೆ. ಕಾಂಟ್ಯಾಕ್ಟ್ ನಂಬರ್ ಕೊಡೋದು, ಅನ್ಲಿಮಿಟೆಡ್ ಕಾಲು ಎಲ್ಲ ಹಿಂಗೆಲ್ಲ ಕೆಲವೊಂದಿಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ತಿಂಗಳು ಇದೆ ಅಥವಾ 1 ತಿಂಗಳು ಬೇಕಾದರೆ 1 ತಿಂಗಳು ಇದೆ. ನಂತರದಲ್ಲಿ ಗೆಟ್ ಪ್ರೋ ಮಿನಿ ನಾವು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ, ಪೇಟಿಎಂ ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಯಾವುದೇ ವಿಧಾನದಲ್ಲಿ ನೀವು ಪೇಮೆಂಟನ್ನು ಮಾಡಬಹುದು. ನಾನು ಫೋನ್ಪೇನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಪೇ ಇಲ್ಲಿ ನೇರವಾಗಿ ಓಪನ್ ಆಗುತ್ತೆ. ಈ ರೀತಿ ನೋಡಿ ಓಪನ್ ಆಗುತ್ತೆ. ನೀವು ಇಲ್ಲಿ ಪೇಮೆಂಟನ್ನು ಮಾಡಿದರೆ ಮುಗೀತು. ನಿಮ್ಮ ಪ್ರೊಫೈಲ್ ಅನ್ನೋದು 100% ರೆಡಿ ಆಯಿತು. ನೀವು ನಿಮ್ಮ ಒಂದು ಪಾರ್ಟ್ನರ್ನ ಅಲ್ಲಿಂದ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಈ ರೀತಿ ಜೀವನ ಸಾಥಿ ಆ್ಯಪ್ನಲ್ಲಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.